ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ಬಸವ ಜಯಂತಿ ಹಬ್ಬನೂ ಅಂತ ಕರಿತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಕೂಡ ದೇವರು ಐಶ್ವರ್ಯ ಸಿರಿ ಸಂಪತ್ತು ಬೇಡಿದವರನ್ನು ಕೊಟ್ಟು ಕಾಯಲಿ. ನಮಗೂ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಮಗೂ ಅಂದ್ಕೊಂಡಿರುವಂಥ ಆಸೆ ಆಕಾಂಕ್ಷೆಗಳು ಸುಮಾರು ಅದಾವ. ಎಲ್ಲವನ್ನು ಕೂಡ ಈಡೇರಿಸ್ಕೊಳುವಂಥ ಶಕ್ತಿ ಆ ದೇವರು ನಮಗೆ ಕೊಡಲಿ. ನಮಗೂ ಸಾಲ ಐತಿ, ಆ ಸಾಲ ತೀರಿಸುವಂಥ ಒಂದು ಶಕ್ತಿ ಎಲ್ಲನೂ ಕೂಡ ನಮಗೆ ದೇವರು ಕೊಡಲಿ ಅಂತೇಳಿ ಕೇಳ್ಕೊತಾ ಬರ್ರಿ ಫ್ರೆಂಡ್ಸ, ಇವತ್ತಿನ ದಿನದ ಹಬ್ಬದ ದಿನದ ಲಾಗ ಶುರು ಮಾಡೋಣ. ಬೆಳಗ್ಗೆ ಲಗುಟನೆ ಎದ್ದೇನ್ರಿ, ಕಸ ಕಡ್ಡಿ ಅದೆಲ್ಲ ಹುಡ್ಕೊಂಡು ಮಾಡಿ ಗ್ಯಾಸ್ ಕಡ್ಡಿ ಒರೆಸ್ಕೊಂಡು ಮನೆ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಈ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಮತ್ತು ಮಕ್ಕಳು ಎಲ್ಲ ಜಳಕ ಮಾಡೋಕೆ ಹೋಗ್ಯಾರ. ಇನ್ನೂ ಸ್ವಲ್ಪ ಬಾಕ್ಲಿ ಇದೆಲ್ಲ ಒರೆಸ್ಕೊಂಡು ಅಲ್ಲೆಲ್ಲ ರಂಗೋಲಿ ಅದನ್ನೆಲ್ಲ ಹಾಕಬೇಕು. ಬಾಕ್ಲು ಪೂಜೆನೂ ಮಾಡಬೇಕು. ಯಜಮಾನ್ರಿಗೆ ಹೂವು ಅದೆಲ್ಲ ತರಕ್ಕೆ ಹೋಗ್ಯಾರ. ಹಾಗಾಗಿ ಒಂದು 10 ನಿಮಿಷ ಕುಂತಿದ್ದೀನಿ ನೋಡ್ರಿ. ನಿನ್ನೆ ನೈಟ್ ಪ್ರಸಾದ ಕೊಟ್ಟಿದ್ರಲ್ಲ, ಅದು ಪ್ರಸಾದ ಐತಿ. ಅದನ್ನ ಎಲ್ಲರೂ ಇವಾಗ ಒಂಚೂರು ತಿಂತೀವಿ. ನಾಷ್ಟ ಮಾಡಲ್ಲ, ಮತ್ತು ಅದು ಉಳಿತದಲ್ಲ, ದೇವ್ರ ಪ್ರಸಾದ ವೇಸ್ಟ್ ಮಾಡಬಾರ್ದು. ಮತ್ತು ಆಮೇಲೆ ಏನೈತಿ ಉಳ್ದಿದ್ದ ಕೆಲಸ ನೋಡ್ಕೊಳೋದ್ರಿ. ನೋಡಿರಿ, ಎಲ್ಲ ಈ ಥರ ರೆಡಿ ಮಾಡಿ ನೋಡಿರಿ. ದೇವ್ರ ತಿಕ್ಕಿ ಮಾಡಿ ಗಂಧ ತೊಗೊಂಬರಕ್ಕೆ ಹೇಳಿ ಯಜಮಾನ್ರಿಗೆ. ಏನು ನೆನಪು ಯಾರು ಬರ್ತಾರೋ ಏನು ತೊಗೊಂಡು ಬರ್ತಾರೋ ಗೊತ್ತಿಲ್ಲ. ಬಂದ್ಮ್ಯಾಗ ನೋಡ್ಬೇಕು. ಗ್ಯಾಸ್ ಒರೆಸ್ಕೊಂಡು ಪೂಜೆನೂ ಕೂಡ ಮಾಡಿದ್ದೀನಿ ನೋಡ್ರಿ. ಅದು ಸ್ವಲ್ಪ ಈ ಥರದ ಅರಿವಿ ಐತಲ್ಲ, ಹಾಗಾಗಿ ನೀಟಾಗಿ ಪ್ಲೇನಾಗಿ ಒರೆಸಂಗಿಲ್ರಿ. ಈ ಥರ ಆಗೈತಿ, ಪರವಾಗಿಲ್ಲ. ಇದಕ್ಕೆ ಬತ್ತಿ ಹಾಕಿನಿ, ಎಣ್ಣೆ ಹಾಕಿ ಈಗ ಇಡ್ತೀನಿ. ಫ್ರೆಂಡ್ಸ್, ತುಳಸಿಗೆ ಇವಾಗ ನೀರು ಹಾಕೊಂಬಂತ್ರಿ. ಪಾಟಿಗೆ ಹಚ್ಚಿರ್ತೀನಿ ರೀ. ಹಿಂಗೆ ಇವತ್ತು ಹಬ್ಬ ಐತೆ ಅಂತೇಳಿ ಗಿಡಕ್ಕೂ ಮ್ಯಾಗ ಹಚ್ಚಕತ್ತೀನಿ ನೋಡ್ರಿ. ಖುಷಿ ಅಲ್ರಿ ಒಂಥರ ಹಬ್ಬ ಅಂದ್ರೆ ಫ್ರೆಂಡ್ಸ್. ಸಿಗಕತ್ತೈತೆ ನೋಡ್ರಿ ಫ್ರೆಂಡ್ಸ್ ನಮ್ಮ ತುಳಸಿ ಗಿಡ. ನಮ್ಮ ಯಜಮಾನ್ರು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಭಾರಿ ಕನ್ಸಕತ್ತಾರ ನೋಡ್ರಿ. ಒಂಥರ VIP ಮನುಷ್ಯ ಕಣ್ಣಾಗ ಕಾಣಿಸ್ತಾರ. ಕೊಳ್ಳಾಗ ಒಂದು ಮಸ್ತ್ ಲಾಕೆಟ್ ವಾಚ್ ಹಾಕೊಂಡ್ಬಿಟ್ರೆ ದೊಡ್ಡ ಮಹಾನ್ ಗಣ್ಯ ವ್ಯಕ್ತಿ ಕಣ್ಣಂಗೆ ಕಾಣಿಸ್ತಾರೆ ನೋಡ್ರಿ. ಇವ್ರಿಗೆ ವೈಟ್ ಅರ್ಬಿಗಳು ಭಾಳ ಮಸ್ತ್ ಕಾಣಿಸ್ತಾವ. ನಮ್ಮ ಲಾಕೆಟ್ ಇತ್ತು ಅನಿವಾರ್ಯ ಪರಿಸ್ಥಿತಿ ಒಳಗೆ. ಅಪ್ಪು ಇಲ್ಲಿ ಬಾಪಾಜಿ, ಪಪ್ಪಲ್ಲ ಪಾಣಿ ಜರ ಚಹಾ ಮಾಡಿಕೊಟ್ಟೀನಿ ರೀ ಅವರಿಗೆ. ನಂದು ಏನೋ ಪೂಜೆ ಏನೋ ನಡೆದೈತಿ. ಈಗ ಇವರು ಎಳೆದ ಸಾಮಾನು ತೊಗೊಂಡು ಬಂದಾರ. ಸೊ ಪ್ರಸಾದ ಇತ್ತಲ್ಲ, ಪ್ರಸಾದ ತೊಗೊಂಡು ಇವಾಗ ಕೆಲ್ಸಕ್ಕೆ ಹೋಗ್ತಾರೆ ನೋಡ್ರಿ. ಎಲ್ಲ ಕಡೆ ಇವತ್ತು ತಲೆ ಸ್ನಾನವನ್ನು ಮಾಡಿರೋದಕ್ಕೆ ಕೂದಲ ಮಕ್ಕಳದ್ದು ಸ್ನಾನ ಆಗೈತಿ. ಅವ್ರು 2 ಅರ್ಬಿ ಹಿಡ್ಕೊಂಡು ಮೈ ತಗೊಂಡು ಹೊರಗೆ ಬಂದಾರ್ರಿ ಇಬ್ಬರು. ಕಳ್ಳ ಕೃಷ್ಣ ಇಲ್ಲಿ ಕೂತ ನೋಡ್ರಿ. ಬರೀ ಇವಾಗ ನಾವು ಚಹಾ ಕುಡಿತೀವಿ. ಇವನಿಗೆ ಹಾಲು ಬೇಕತ್ ನನ್ನ ಮಗನಿಗೆ. ಒಂದು ಸ್ವಲ್ಪ ಕಾಯಕ್ಕಿಟ್ಟಿನಿ. ಅಲ್ಲಿ ಗಲ್ಲಕ್ಕೆ ಹೆಂಗಾಗೈತೆ ನೋಡ್ರಿ ಇದು ಪಿಲಿ. ಮಾನೇನು ತಿನ್ಬೇಡ. ಭಾಳ ಅಡುಗೆ ಆಗೈತೆ ರೀ. ವಾಚಕ್ಕೋರಿ ಹಾಕೋರಲ್ಲ ವಾಚ. ಸುಬ್ಬರಿ ಚಾ ಕುಡಿಯಂ. ಫ್ರೆಂಡ್ಸ್, ಬ್ಯಾಸಿಗೆ ಆಗಿರೋದ್ರಿಂದ ಇದು ಅಂತೂ ಭಾಳ ಕಟ್ಟಿ ಅದಂಗೆ ಆಗ್ಬಿಟ್ಟೈತ್ರಿ. ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಎಲ್ಲ ಇದೇನದ ನೋಡ್ರಿ ಭತ್ತದನ್ನೆಲ್ಲ ಉದ್ರಾಕತ್ತಿದ್ದೀವಿ ರೀ. ಅದಕ್ಕೆ ಮತ್ತು ನನಗೆ ಕಮೆಂಟ್ನಾಗೂ ಸಾಕಷ್ಟು ಜನರು ತಿಳಿಸಿದ್ರು, ತಿಂಗದ ಒಮ್ಮೆರೆ 2 ಸಾರಿರ ನೀವು ಸ್ವಲ್ಪ ನೀರಲ್ಲಿ ಅದ್ದಿ ಆಮೇಲೆ ಯೂಸ್ ಮಾಡಿರಿ, ತಾಳಕೆ ಬರ್ತೈತಿ ಅಂತೇಳಿ. ಹಂಗಾಗಿ ಇದು ಬೇಸಿಗೆ ಆಗಿರೋದ್ರಿಂದ ಭಾಳನೇ ಇದಾಗೈತ್ರಿ. ಸ್ವಲ್ಪ ಒಂದು 5 ನಿಮಿಷ ನೀರಲ್ಲೇ ಇಟ್ಟು ಇವಾಗ ಸ್ವಲ್ಪ ನೀರು ಜಾನಿದ್ಮೇಲೆ ಬಾಕ್ಲಿಗೆ ಹಾಕ್ಬೇಕು ನೋಡ್ರಿ. ನಮ್ಮಿಬ್ಬರು ಹೆಣ್ಮಕ್ಳು ನೋಡ್ರಿ ಬಾಕಲಿ ಪೂಜೆ ಮಾಡ್ಯಾರ ನೋಡ್ರಿ.
ಸ್ವಸ್ತಿಕ್ ಬರ್ದಾರ, ಓಂ ಬರ್ದಾರ. ಬಿಲ್ಲು ಅಕ್ಕಿವ್ರು ಮಾಡ್ಕಿ ಮಾಡ್ಯಾಣ ಯಾಕೆ ಮಾಡ್ಬಿಡ್ದಂತ ಅವನು ತಳಗೆ ಬರ್ದಾನ. ಮತ್ತೆಲ್ಲ ಪೂಜೆ ಮಾಡಿ ಬತ್ತಿ ಹಚ್ಚಿ ಕುಂಕುಮ ಹಚ್ಚಿ ಇಲ್ಲ ಕುಂಕುಮ ಹಚ್ಚು. ರಂಗೋಲಿ ತೊಗೊಂಬಂದಿಲ್ಲನ? ಇದು ದಮ್ ಭಾಳ ಐತಿ, ದಮ್ ಐತಿ, ಸಣ್ಣ ಇಲ್ಲ. ಸಣ್ಣಂದಿತ್ರಿ ಸೈಡಿಗೆ ಮೊನ್ನೆ ತೊಗೊಂಡು ಬಂದು ಎತ್ತಿ ಇಟ್ಟೀನಿ. ಯಾರು ಒಯ್ದಾರೆ ಏನು ಒಯ್ದಾರೆ ಫ್ರೆಂಡ್ಸ, ಓಲಾಕ ಕೂಡ ಏನು ಮಾಡ್ಬೇಕು. ಒಬ್ಬೊಬ್ರು ಅಷ್ಟಕ್ಕೂ ಇದಾಗಿ ನಿಂತಿರ್ತಾರೆ ರೀ. ಹೋದ್ರೆ ಹೊಲಕ್ಕೆ ಬಿಡವ ಸುಮ್ಮನೆ ಅಂತ ಕೇಸಿ ಏನೋ ಅನ್ನಕ್ಕೆ ಹೋಗಿಲ್ಲ, ಯಾರಿಗೂ ಗೊತ್ತಿಲ್ಲ ಯಾರು ತೊಗೊಂಡಿರ್ತಾರೆ ಯಾರಿಲ್ಲ ಅಂತೇಳಿ. ಏನು ಮಾಡ್ತೀರಿ ನೋಡ್ರಿ ಫ್ರೆಂಡ್ಸ, ಗೊತ್ತಿಲ್ಲ. ಆಜು ಬಾಜುದವ್ರು ಅಂಥವ್ರು ಇಲ್ಲ, ಬಟ್ ಯಾರು ಹೊರಗಿನವ್ರದ್ದು ಕೆಲಸ ಇರ್ಬೋದು. ನೋಡೋಣ ಅಂತ ನೆಕ್ಸ್ಟ್ ಯಾವಾಗ ಆಗ್ತದೋ ತೊಗೊಂಡು ಬರ್ತೀನಿ. ನಿಂದಿರು ಸಾಕು. ಮತ್ತು ಒಳ್ಳೆ ಮುಳ್ಳೆ ಹಂಗೆ ಅರ್ದು ಇಡಬೇಡ, ಅದೆಲ್ಲ ದೇವ್ರಿಗೆ ಎರ್ಸಕ್ಕೆ ಬೇಕೀಗ. ನಡ್ಬರ್ಕ್ ಹಂಗೆ ಇಟ್ರೆ ಅವು ಅಡ್ಡಾಡೋದು ಹೆಂಗೆ, ಆ ಕಡೊಂದು ಈ ಕಡೊಂದು ಇಡ್ರಿ. ಆ ಕಡೆನೂ ಕೆಂಪಿಡ್ರಿ. ಆಯಿತು ಬಿಡ್ರಿ. ಇಲ್ಲಿ ಇದಕ್ಕೆ ಹಾಕ್ತೀನಿ ತೊಂಬ ಇನ್ನೊಂದು. माझं थोडं गडद छोटं सुस्ती, माझं थोडं गडद आलं नाही ना. रोदे माझं काय करू नको. ಇದಕ್ಕೆ ನೋಡಿ ಕುದುರೆ ನಾಳಕ್ಕೂ ಕೆಂಪ ಮತ್ತು ಹಳದಿ ಹೂವನ್ನ ಇಟ್ಟಿದ್ದೀನಿ. ಹಿಂಗೆ ಇರ್ಲಪ್ಪ, ಕುರ್ಚಿ ತಗೋಬೇಡಿ ಸದ್ಯಕ್ಕೆ, ಇಷ್ಟ ಇಲ್ಲ ಸ್ವಲ್ಪ ಫ್ಯಾಮ್ಲಿ. ಓಕೆ, ಮತ್ತೆ ಸಿಗೋಣ. ಈ ಗ್ಲಾಸಿಂದ 1.5 ಗ್ಲಾಸ್ ನೋಡ್ರಿ ಕಡ್ಲೆಬೇಳೆ ತೊಗೊಂಡಿದ್ದೀನಿ. ಬ್ಯಾಳೆಗೆ ಹಾಕಕತ್ತಿ ನೋಡ್ರಿ ಹೋಳ್ಗೆ ಮಾಡೋದಕ್ಕೆ. ಹಂಗೆ ಕೆಲಸದ ಜೊತೆ ಪೂಜೆ ಜೊತೆಗೆ ಇದನ್ನು ಕೂಡ ಆಗುತ್ತಂತೇಳಿ ಇದನ್ನ ಚಲೋತ್ನಾಗ ತೊಳ್ಕೊಂಡು ಎಷ್ಟು ಬೇಕು ಕುದಿಯೋಕೆ ಅಷ್ಟು ನೀರಿಟ್ಟು ಉದ್ದದ ಕೆಲಸ ಮಾಡ್ಬೇಕು ನೋಡ್ರಿ. ಪ್ರಸಾದ ಸಾರು ನೋಡ್ರಿ, ಹುಡುಗ ಅಷ್ಟು ಇಷ್ಟಪಟ್ಟು ಉಣ್ಣಾತೈತಿ. ನೆಕ್ಕಕತ್ತಾನ. ಸಾಕು ಬಿಡಪ್ಪ, ಹಂಗೆ ಮಾಡಬಾರ್ದು ಪಿಲೋ, ಸಾಕು ಮಾಡಬಾರ್ದು. ತಗೋ, ಆ ತಳ ಬಿದ್ದಿದ್ದು ಹಾಕ. ಈ ಸದ್ಯಕ್ಕೆ ಅನ್ನ ಆಗೈತ್ರಿ, ಅನ್ನಕ್ಕೆ ಇಟ್ಟಿದ್ದೆ. ಅನ್ನಂತರ ಆಗೈತಿ, ಬಂದ್ ಮಾಡೋಣ ಅಂತ ಹಾಲು ಕಾಯ್ತೀನಿ. ಮತ್ತು ಬ್ಯಾಳೆ ಕುದಿಸಿದ್ದೆ, ಕಡ್ಲೆಬೇಳೆ ನೋಡ್ರಿ, ಮಸ್ತ್ ಹಣ್ಣ ಬೀಳಂಗೆ ಕುದ್ದೈತಿ ಕಡ್ಲೆಬೇಳೆ. ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಇಷ್ಟು ಚಂದ ಕುದ್ದೈತಿ. ಇದನ್ನು ಸ್ವಲ್ಪ ಬಸಿಯಾಗಿ ಇಟ್ಟಿದ್ದೆ ನೋಡ್ರಿ. ಹೆಂಗೆ ಚಟ್ನಿ ಮಾಡಿದ್ರಂತೇಳಿ ಕಡ್ಲೆಬೇಳೆ ಚಟ್ನಿಗೆ ಕಡ್ಲೆ ನೆನೆ ಇಟ್ಟೀನಿ ಕಡ್ಲೆಬೇಳೆನ. ಸೊ ಈ ಥರ ನೀರೆಲ್ಲ ಜಾನ್ಯಾವ ನೋಡ್ರಿ. ಈಗ ಇದಕ್ಕೆ ಬೆಲ್ಲ ಹೊಡಿಬೇಕ್ರಿ. ಬೆಲ್ಲ ಹಾಕತ್ತೀನಿ. ಇವಾಗ ಬೆಲ್ಲ ತೊಗೊಂಬಂದಾರ ಯಜಮಾನ್ರು. ಇದು ನೋಡ್ದೆ ಇದರಿಂದ 1.5 ಗ್ಲಾಸ್ ಹಾಕಿ ನೋಡ್ರಿ. ಒಂದು ಅರ್ಧ ಕಿಲೋ ಅನ್ಕೋರಿ. ಎಷ್ಟು ಬೇಳೆ ತೊಗೊಂಡಿರ್ತೀನಿ ಅದರಷ್ಟು ಬೆಲ್ಲ ಹಾಕ್ತೀನಿ ನಾನು. ಸೊ ಹಾಗೆ ಸ್ವಲ್ಪ ಅಂಗಡಿಯಾಗ ಸಿಗುತ್ತೆ ನೋಡ್ರಿ ಆಟ ಮತ್ತು ರವೆ ತೊಗೊಂಡಿನ್ರಿ. ಹೋಳ್ಗೆಗೆ ಹಿಟ್ಟು ನಾದಿದ್ರೆ ಆಯಿತು ಅಂತೇಳಿ. ಇವ್ರು ನೋಡ್ರಿ ಉಂಡಲ್ಲೆದೆಲ್ಲ ಇಟ್ಟು ಹೋಗ್ಯಾರ ಮಕ್ಕಳು. ನೋಡ್ರಿ ಫ್ರೆಂಡ್ಸ್, ನಿಮ್ಮ ಮಮ್ಮಿ ಇವತ್ತು ಪೂಜೆ ಮಾಡ್ಯಾಳ, ಚಂದ ಮಾಡ್ಯಾಳ. ರಂಗೋಲಿ ಹೂವು ಅದನ್ನೆಲ್ಲ ತೆಗ್ದಾಳ. ರಾಘವೇಂದ್ರ ಮುಂದೆ ಇಟ್ಟಾಳ. ನಿಮ್ಮ ಮಮ್ಮಿಂದ ಇವತ್ತು ಪೂಜೆ ಹೆಂಗಾಗೈತಿ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ಸದ್ಯಕ್ಕೆ ನೋಡ್ರಿ ಫ್ರೆಂಡ್ಸ, ಪೂಜೆ ಅಂತ ಆ ಥರ ಆಗೈತಿ. ನನಗೆ ತಿಳಿದ ಮಟ್ಟಿಗೆ ಪೂಜೆ ಮಾಡೀನಿ. ಈ ವರ್ಷ ನಮ್ಮದು ಹೊಸ ಮನೆ ಆಗೈತಿ. ಹೊಸ ಮನೆಯೊಳಗೆ ಎಲ್ಲ ನಮ್ಮ ಹೊಸ ಮನೆಯೊಳಗೆ ಎಲ್ಲವನ್ನು ಕೂಡ ಶುಭವಾಗಲಿ, ಸಾಕಷ್ಟು ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಎಲ್ಲರ ಜೀವನದಾಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಸಿಗಲಿ ಅಂತೇಳಿ ಇವತ್ತಿನ ಹಬ್ಬದ ದಿನ ಒಳ್ಳೊಳ್ಳೆ ಮಾತಾಡಿ ಒಳ್ಳೊಳ್ಳೆ ವಿಚಾರಗಳನ್ನ ಮಾಡಿ ಒಳ್ಳೇದಾಗಲಿನೇ ಅಂತೇಳಿ ಬಯಸೋಣ. ನೀವು ಕೂಡ ಅದೇ ಮಾಡಿರ್ತೀರಿ ಅಂತ ಕೇಸಿ ಅನ್ಕೋತೀನಿ. ಎಲ್ಲರಿಗೂ ಸುಖ ಬೇಕು, ಎಲ್ಲರಿಗೂ ಖುಷಿ ಬೇಕಾ, ಎಲ್ಲ ದಾಂಪತ್ಯ ಜೀವನನೂ ಕೂಡ ಖುಷಿಯಾಗಿರ್ಲಿ.
ಒಂದು ಹೆಣ್ಣಿಗೆ ಗಂಡನ ಪ್ರೀತಿ ವಾತ್ಸಲ್ಯ ಎಷ್ಟು ಮುಖ್ಯ ಆಗಿರ್ತದೆ ಅಂತೇಳಿ ಒಂದು ಹೆಣ್ಣಿಗೆ ಮಾತ್ರ ಅದು ತಿಳ್ಕೊಳಕ್ ಸಾಧ್ಯ ಆಗ್ತೈತಿ. ಪ್ರತಿಯೊಬ್ಬರಿಗೂ ಯಾರಿಗೆಲ್ಲ ಗಂಡನ ಪ್ರೀತಿ ವಾತ್ಸಲ್ಯದಿಂದ ಕೊರಗ್ತಾ ಇದ್ರಿ ಆ ದೇವರು ಖಂಡಿತವಾಗಲೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನನಗೂ ಕೂಡ ಒಳ್ಳೇದಾಗ್ತಾ ಐತೆ, ಇನ್ನೂ ಒಳ್ಳೇದಾಗುತ್ತೆ ಅನ್ನೋದೊಂದು ಭರವಸೆ ಐತಿ. ಸೊ ಏನೇ ಇರಲಿ ನಾವು ಜೊತೆಯಾಗಿ ಸಾಗೋಣ ಅಂತ ಹೇಳ್ತೀನಿ. ನನ್ನ ಚಾನಲ್ದೊಳಗ ಯಾರೆಲ್ಲ ನನ್ನ ಪ್ರೀತಿ ವಿಶ್ವಾಸವನ್ನ ಕೊಡ್ತಾ ಇದ್ರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬೆಲ್ಲ ಹೊಡ್ತೀನಿ, ಈಗ ಒಂದ್ ಸ್ವಲ್ಪ ಅದನ್ನ ಬಿಸಿ ಮಾಡಿ ಮುಂದಿನ ಕೆಲಸ ನೋಡೋಣ. ಸಾರಿಗೆ ಏನೈತಿ ಈಗ ಮಸಾಲ ಹುರ್ಕೊಳತ್ತೇನ್ರಿ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊಬ್ಬರಿ, ಒಣ ಕೊಬ್ಬರಿ ನಡಿತೈತಿ, ಹಸಿ ಕೊಬ್ಬರಿನೂ ನಡಿತೈತಿ. ಒಣ ಕೊಬ್ಬರಿ ಹಾಕೊಂಡ ಸ್ವಲ್ಪ ಚೆನ್ನಾಗಿ ಆಗ್ತೈತ್ರಿ. ಆಯ್ಲಿ ಮಸ್ತ್ ಆಗ್ತೈತಿ. ಆಮ್ರ ಕಟ್ಟಿನ ಸಾರು, ಒಬ್ಬಟ್ಟು ಸಾರು ಅಂತ ಕರಿತೀರಿ ಬೆಂಗಳೂರು ಕಡೆ. ಇದಕ್ಕೆ ಒಂದು ಸ್ವಲ್ಪ ಈಗ ಎಣ್ಣೆ ಹಾಕ್ಕೊಂಡು ತೆಗೆದ್ಬಿಡ್ತೇನೆ ರೀ. ಹೋಳಿಗೆ ಮಾಡ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ. ಹೋಳಿಗಂತೂ ಫುಲ್ಲ ಹೂವು ಆದಂಗೆ ಆಗ್ಯಾವ ನೋಡ್ರಿ. ಮೊದಲ ನೆವ್ದಿಗೆ 4 ಹೋಳಿಗೆ ಮಾಡೀನಿ ಫ್ರೆಂಡ್ಸ. ಇವಾಗ ಎಲ್ಲರಿಗೂ ಮಾಡತ್ತೀನಿ. ಒಂದು ಅರ್ಧ ಕಿಲೋದು ಬ್ಯಾಳೆಗೆ ಹಾಕಿನಲ್ರಿ, ಎಲ್ಲ ಒಮ್ಮೆ ಮಾಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಹೋಳಿಗೆನ. ಈಗೇನು ಬಿಸಿದ ಬೇಕಂತ ಏನಿಲ್ಲ, ಹೋಳಿಗೆ ಆರಿದ್ದು ಕೂಡ ತಿನ್ಬೋದು, ರುಚಿ ಆಗ್ತಾವು. ಅದಕ್ಕಂತೇಳಿ ಬಿಸಿ ಬಿಸಿ ಹೋಳಿಗೆ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹಪ್ಪಳ ಕುಡ್ಗಿ ಕರಿತೀನಿ. ಹಪ್ಪಳ ಕುಡ್ಗಿ ಕರದ್ನಿ ಅಂದ್ರ ಇದಕ್ಕೆ ನೈವೇದ್ಯ ಹಿಡಿಯಕ ಆತೈತಿ ನೋಡ್ರಿ. ಸಿಕ್ಕಾಪಟ್ಟೆ ಸೇಕೇರಿ ಬಿಸ್ಲಾಗ ಲಗುಟ್ ಅಡ್ಗೆ ಮಾಡ್ಕೋಬೇಕು ನೋಡ್ರಿ. ಬಟ್ ಬ್ಯಾಳಿ ಹೋಳಿಗೆ ಹಾಕಿ ಮಾಡೋದ್ರ ಕೆಲಸ ಅಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಹೋಳಿಗಂತೂ ಮೊದಲು ನನಗೆ ಮಾಡಾಕ ಬರ್ತಿದ್ದಿಲ್ರಿ. ಮನ್ಯಾಗ ತವ್ರ ಮನೆ ಮಾಡೀನಿ. ಅಲ್ಲಿ ಹೋಳಿಗೆಗೆ ಇಲ್ಲಿ ಹೋಳಿಗೆಗೆ ಅಜಗಜ ಅಂತ ಪರಕ್ ಐತಿ ನೋಡ್ರಿ. ಇಲ್ಲಿ ಹೋಳಿಗಂದ್ರೆ ಒಂಥರ ಚಪಾತಿನೇ ಅಂತ ಅನ್ಕೋರಿ ನೀವು. ಅಷ್ಟು ತೆಳಗ್ ನೋಡ್ರಿ, ತುಂಬೈತ್ ನೋಡ್ರಿ ಇದು. ಆಂಟಿ ಸ್ಪೆಷಲ್ ಆಗಿ ಹೋಳಿಗೆ ನೋಡಕ ಬಂದಾರ. ಅವ್ರು ಈ ಟಚ್ ಮಾಡ್ತಾರ ಬಗ. ಇಷ್ಟು ತುಂಬಿ ತಳ್ಳಗ ಇಷ್ಟು ನೋಡ್ರಿ. ಅಲ್ಲ ಹೂರ್ಣ ಬಾಳ इडती ನಾನು फ्रेंड्स. कधी आम्हाला नाही जमत. मला येत नाही की ओ पीठ लावून करायला. पीठ लावून तुम्हाला कसं येते आम्हाला सगळ्यांना येत नसते. वेगवेगळं आहे. तुमची पद्धत वेगळी आहे की हो. आधीपासून तुम्हाला सवय, आम्हाला ते पीठ लावून सवय. ते व्हिडिओ तसंच बहिणीचं म्हणून मी थांबले. ते झालं आले. काय झालं? व्हिडिओ कॉल आलतो. व्हिडिओ बहिणीचा सून आले पुण्यावरनं सणाला. ते नातू आहे ना आता 7-8 महिन्याचा. ते व्हिडिओ कॉल केली. ಆಂಟಿ ಆಗಲೇ ಬಂದಿದ್ರಿ. ನಾನು ಎಣ್ಣೆಸ್ ಮಾಡ್ತೇನೆ ನಾನು ನೋಡ್ತಿದ್ದೆ ಅಂದಿದ್ರು. ಅವರು ही टच ಮಾಡ್ತಾರ. कुणाच्या पद्धती वेगळ्या असते. ते सगळ्यांचं एक झालं. तेच पोळी करा ते म्हणलं थांब पहिला बघून येते त्यांनी या. ते आमच्या बहिणीच्या घरी कार्यक्रम होता. तुमच्या बडा ಹೋಳಿಗೆ ಮಾಡಿ ಸಿಗ್ತೀನಿ ಫ್ರೆಂಡ್ಸ. ಪೂಜೆ ಗೀಜಿ ಎಲ್ಲ ಇವತ್ತು ಹಬ್ಬದ ಅಡಿಗೆ ಎಲ್ಲನೂ ಆಗಿ ಜಸ್ಟ್ ಈ ಕುಂದ್ರಕ ಯಜಮಾನ್ರು ಬರೋಕ ಲೆವೆಲ್ ಆಯ್ತು ನೋಡ್ರಿ ಫ್ರೆಂಡ್ಸ. ಹಾಗೇನೆ ನೀವು ಯಾವ ಥರ ಹಬ್ಬ ಆಚರಣೆ ಮಾಡಿದ್ರಿ, ಯಾವ ಊರಾಗ ಮಾಡಿದ್ರಿ ನನಗೂ ಕಮೆಂಟ್ ಮಾಡಿ ಇದ್ರೆ ನಾನು ಓದಿ ಖುಷಿ ಪಡ್ತೀನಿ ನೋಡ್ರಿ ಫ್ರೆಂಡ್ಸ. ಸುಟಿ ಐತೆ ಮಕ್ಳದ್ದು. ಹೋದ್ರೆ ಊರ ಕಡೆ ಹಬ್ಬ ಮಾಡ್ತಿದ್ವಿ. ಈ ವರ್ಷ ಹೋಗಲಿಲ್ಲ ನಾವು, ನಮ್ಮ ಮನೆಗೇ ಅದ್ರಾಗ ಫಸ್ಟ್ ವರ್ಷ. ಸೊ ಹಾಗಾಗಿ ಇಲ್ಲೇ ಮಾಡಿದ್ರೆ ಒಳ್ಳೇದಂತ ಅಂದ್ಕೊಂಡು ಹಬ್ಬನೂ ಕೂಡ ಇಲ್ಲೇ ಮಾಡಿದ್ವಿ. ಖುಷಿ ಆಯ್ತು ನಮಗೂ ಕೂಡ. ಮೊದಲನೇ ಹಬ್ಬ ಅಂತ ಹೇಳ್ಬೋದು ಅಕ್ಷತತೆ. ಈಗ ಬರುವಂಥವು ಎಲ್ಲ ಹಬ್ಬಗಳಿಗೆ ನಮಗೆ ಫಸ್ಟ್ ಹಬ್ಬನೇ ನೋಡ್ರಿ. ಸೊ ಖುಷಿ ಅಂತ ಅನಿಸ್ತೈತಿ. ಹೋದ ವರ್ಷ ಆ ಮನೆಗಿದ್ವಿ, ಈ ವರ್ಷ ಈ ಮನೆಯಾಗದೀವಿ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗಲಿ. ಎಲ್ಲರಿಗೂ ನಾವು ಅಂದ್ಕೊಂಡಿರೋಂಥ ಕನಸುಗಳು ನನಸಾಗಲಿ ಫ್ರೆಂಡ್ಸ. ನಿಜ ಇವತ್ತು ನಾವೇನು ಅನ್ಕೋತೀವೋ, ನಾವೇನು ಮಾಡ್ತೀವೋ ಎಲ್ಲವೂ ಕೂಡ ಅಕ್ಷಯ ಪಾತ್ರೆ ಥರ ಅಕ್ಷಯವಾಗ್ತದಂತ. ಹಾಗಾಗಿ ಇವತ್ತು ನಾನು ಭಾಳ ಅಂದ್ರೆ ಭಾಳ ಎಲ್ಲ ರೀತಿಯಿಂದನೂ ಖುಷಿಯಾಗಿ, ಜೊತೆಗೆ ಎಲ್ಲ ಮುಂದಿಂದು ದಿನಗಳು ಎಲ್ಲರಿಗೂ ಒಳ್ಳೆಯದಾಗಿರಲಿ. ಯಾರಿಗೆಲ್ಲ ಮಕ್ಕಳಾಗಿಲ್ಲ ಎಲ್ಲರಿಗೂ ದೇವ್ರ ಮಕ್ಕಳ ಬಗ್ಗೆ ಕೊಡಲಿ. ಯಾರೆಲ್ಲ ಕಷ್ಟದೊಳಗದ್ರಿ ಎಲ್ಲರ ಕಷ್ಟ ಬಗೆಹರಿಲಿ. ನಮಗೂ ಕೂಡ ಸಾಕಷ್ಟು ಇದ್ದಾವ ಜೀವನದೊಳಗೆ, ಅದೆಲ್ಲನೂ ಕೂಡ ನಿವಾರಣೆ ಆಗಲಿ. ನಾವು ಖುಷಿಯಾದಂಥ ಜೀವನ ಈ ಸದ್ಯಕ್ಕೆ ದೇವ್ರು ನಮಗೆ ಖುಷಿನೇ ಇಟ್ಟನ. ಆದರೆ ನಮ್ಮ ಸ್ವಲ್ಪ ಜವಾಬ್ದಾರಿಗಳು ಭಾಳಷ್ಟು ಬಿದ್ದಿದ್ದಾವ. ಅದನ್ನೆಲ್ಲನೂ ಕೂಡ ನಾವು ಖುಷಿಯಿಂದ ಆರೋಗ್ಯವಾಗಿ
ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿ ಆ ದೇವರು ಕೊಟ್ರ ಅದೇ ನಮ್ಗೆ ಹೆಚ್ಚಿನ ಅಕ್ಷಯ ಪಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ ಆರೋಗ್ಯ ಮತ್ತು ಆಯಸ್ಸು ಇವೆರಡನ್ನು ಕೂಡ ಕೊಟ್ರ ಉಳಿದದ್ದೆಲ್ಲನೂ ಕೂಡ ನಾವು ಪಡ್ಕೋಬಹುದು ಅಂತ ಹೇಳ್ತೀನಿ. ಇದಕ್ಕೆ ಏನಂತೀರಿ ಕಮೆಂಟ್ ಮಾಡಿರಿ. ನಮ್ಮ ಮನೆಯೊಳಗೆ ಮೃಷ್ಟಾನ್ನ ಭೋಜನ ತಗಡಿ ಮಗಿನ ಚಪಾತಿ ತೋರಿ. ಚಲಾಗೆ ಹೋಳಿಗೆ ಮತ್ತೆ ಇಡೋದು ಎಲ್ಲಿ ಫ್ರಿಜ್ನಾಗ ಇಟ್ಕೊಂಡು ಕುಂಡಿರ್ತಿ. ಸಂಜೆಗೆ ಇಲ್ಲೇ ಕರೆದಿದ ಅಪ್ಪಗ ಪರವಳಿಗೆ ಅರ್ಧ ಕಿಲೋ ಹಾಕಿತ್ತಿದ್ದ ಮಾಡಿದೆ. ಶಿವ ಚಟ್ನಿದು ಹೆಂಗಾಗೈತೆ ಶಿವಶಿಂದಕ್ಕ? ಕಡ್ಲಿಬೇಳೆ ಚಟ್ನಿ, ಕಡ್ಲಿಬೇಳೆ ಚಟ್ನಿ ಔಡಶದ. ಈಗೀಗ ಔಡಶದ ನೋಡ್ರಿ ನಮ್ಮ ಸಿಂದಕ್ಕೂ ಕಡ್ಲಿಬೇಳೆ ಚಟ್ನಿ ಭಾಷೆ ಕಲಿಕತ್ತಾಡ್ರಿ ಈಕಿ ಸಲಾಪುರು. ನಮ್ಮ ಕಡೆಗೆ ಇಷ್ಟ ಆಗೈತೆ ಅಂತೀವಿ ಇಲ್ಲ. ನಮ್ಮ ಸಿಂದಕ್ಕನು ಇಲ್ಲಿ ಭಾಷೆ ಕಲಿಯಕತ್ತಾಳ ನೋಡ್ರಿ. ಸಲಾಪುರಕ್ಕೆ ಬಂದು ಬೆಳಗಾಗ್ಯಾಳ ನಮ್ಮ ಸಿಂಧು ಮೇಡಮ. ನಾನು ಊಟ ಮಾಡ್ತೀನಿ ಬರ್ರಿ. ಹೊಸ್ರುಕೊಂತ ಹ್ಯಾಂಗೆ ಜಡ್ಯಾಕತ್ತಾರ ನೋಡ್ರಿ. ಒಂದಿಟ್ರ ಬಾ ಅಂತಾರ ನೋಡ್ರಿ. ಹಾಂ ರೀ ಹೆಂಗಿರುತ್ತೆ ಕೆಲಸ ನಿಮ್ಮದು ಅಪ್ಪ ಮಕ್ಕಳದು ನೋಡ್ರಿ. ಹೊಸ ಹ್ಯಾಂಗೆ ಕೂತಾವ ನೋಡ್ರಿ. ಇವತ್ತು ಹಂಗೆ ನೋಡ್ರಿ ಗಡಿಗೆನೂ ಕೂಡ ಪೂಜೆ ಮಾಡೀನಿ ಫ್ರೆಂಡ್ಸ. ಗಂಗಾ ಮಾತೆ ಪೂಜೆನೂ ಕೂಡ ಮಹತ್ವ ಇರುತ್ತೆ. ಗಂಗಮ್ಮ ಇಲ್ಲಾರ್ದ ಮತ್ತೇನು ಬೇರೆ ಕೆಲಸ ಇರಲ್ಲ. ಗಂಗಾ ಮಾತೆ ಮಸ್ತ್ ಪೈಕಿ ಭರ್ಜರಿ ಸಾರಿ ಹಬ್ಬದ ಅಡುಗೆ ಊಟ ಮಾಡೋಣ ಅಂತ ಬರ್ರಿ. ಹೋಳಿಗೆ ಎಷ್ಟು ಮೆತ್ತಗಾಗ್ಯಾವಂದ್ರೆ ಫ್ರೆಂಡ್ಸ ನೀವು ನೋಡ್ತಿರ್ಬೋದು. ಸಿಕ್ಕಾಪಟ್ಟೆ ಮೆತ್ತಗಂದ್ರೆ ಮೆತ್ತಗ. ಮಾನೆಹಣ್ಣಿನ ರಸ ರೀ ಇದು. ಕಡಲೆಬೇಳೆ ಚಟ್ನಿ, ಬದ್ನಿಕಾಯಿ ಪಲ್ಯ, ಹಸಿಮೆಣ್ಸಿಕಾಯಿ ಹಾಕಿ ಮಾಡೀನಿ ರೀ ಬದ್ನಿಕಾಯಿ ಪಲ್ಯ. ಟೇಸ್ಟು ಘಮ ಮಸ್ತ್ ಆಗೈತಿ. ಯಜಮಾನ್ರಿಗೆ ಇಷ್ಟ ಆಗಿಲ್ಲ ಅಂತ ಸೂಪರ್ ಆಗೈತಿಲ್ಲ. ತಗಡಿ ಮ್ಯಾಗಿನ ಚಪಾತಿ ಚಿಕನಿ ಉಣ್ಣಾಕತ್ತಾನ. ಇವ್ರ ಅಕ್ಕದೇರು ಹೊಳ್ಗೆ ಜಡ್ಯಾಕತ್ತಾರ ಮಸ್ತಾಗಿ. ಬರ್ರಿ ನಾವು ಊಟ ಮಾಡೋಣ.